ಮನಸ್ಸಿನ ಗೋಡೆ ಮೇಲೆ ಹಲವಾರು ಬಣ್ಣದಲ್ಲಿ ನಿನ್ನದೇನೆ ಸಾಲು ಚಿತ್ರೋತ್ಸವ. ರೊಟ್ಟಿಗೆ ಯಾವ ಪಲ್ಯ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಇವತ್ತಿನ ಈ ಕ್ಯಾಪ್ಸಿಕಮ್ ಪಲ್ಯ ಅಂದ್ರೆ ದೊಣ್ಣಮೆಣಸಿನಕಾಯಿ ಪಲ್ಯ ನಿಮ್ಮ ಮನೆಯವರ ಫೇವ್ರೇಟ್ ಆಗೋದಂತೂ ಖಂಡಿತ. ಕಡಿಮೆ ಪದಾರ್ಥದಲ್ಲಿ ತುಂಬಾ ಸುಲಭವಾಗಿ ಮತ್ತು ಅದ್ಭುತವಾದ ರುಚಿಯಲ್ಲಿ ಈ ಪಲ್ಯವನ್ನ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನಾನು ಮೀಡಿಯಂ ಸೈಜ್ ಅಲ್ಲಿರೋ 4 ಟೊಮೆಟೊ ಹಣ್ಣನ್ನ ತಗೊಂಡಿದ್ದೀನಿ, 2 ಬೆಳ್ಳುಳ್ಳಿ, ಆನಂತರ 7 ಚಿಕ್ಕದಾಗಿರೋ ಈರುಳ್ಳಿಯನ್ನ ತಗೊಂಡಿದ್ದೀನಿ. ಈರುಳ್ಳಿ ದೊಡ್ಡದಾಗಿತ್ತು ಅಂತಂದ್ರೆ ಒಂದು 3 ಆದ್ರೆ ಸಾಕಾಗತ್ತೆ. ಮೊದಲಿಗೆ ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತೆ ಟೊಮೆಟೊ ಹಣ್ಣನ್ನ ಈ ತರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡು ಆನಂತರ ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಹಾಕೊಳ್ಳಿ, ಏನೂ ಆಗೋದಿಲ್ಲ. ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ಅಂದ್ರೆ 14 ಕ್ಯಾಪ್ಸಿಕಮ್ ಬಂದಿದೆ. ಕ್ಯಾಪ್ಸಿಕಮ್ ತುಂಬಾ ದೊಡ್ಡದಾಗಿದೆ, ತುಂಬಾ ಏನ್ ಚಿಕ್ಕದಾಗಿಲ್ಲ. ಒಂದು 14 ಕ್ಯಾಪ್ಸಿಕಮ್ ನ ತಗೊಂಡಿದ್ದೀನಿ. ಆನಂತರ ಕ್ಯಾಪ್ಸಿಕಮ್ ನ ನೀಟಾಗಿ ತೊಳೆದು ಅದನ್ನ ನೀಟಾಗಿ ಈ ತರ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಅಲ್ಲಿರುವಂತಹ ಬೀಜ ತುಂಬಾ ಎಳೆದಿತ್ತು, ಹಾಗಾಗಿ ಅದರ ಸಮೇತನೇ ಹಾಕ್ತಾ ಇದ್ದೀನಿ, ಬೀಜ ಸಮೇತ. ಬೀಜ ಏನಾದರೂ ದಪ್ಪದಾಗಿ ಬಲ್ತಿತ್ತು ಅಂತ ಅಂದ್ರೆ ಅದನ್ನ ತಿನ್ಬಾರ್ದು. ಸೊ ಅದನ್ನ ತೆಗೆದಿಟ್ಟು ಉಳಿದಿರೋದನ್ನ ಹೆಚ್ಚಿಟ್ಕೊಳ್ಳಿ. ಈ ತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ ನಂತರ ಇದಕ್ಕೆ ಬೇಕಾಗಿರುವಂತಹ ಮಸಾಲೆ ಐಟಮ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 7 ರಿಂದ 8 ಚಕ್ಕೆ ಪೀಸು, ಒಂದು 4 ರಿಂದ 5 ಲವಂಗ, 1 ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ. ಓಕೆ, ಈಗ ಪಲ್ಯವನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಬಾಂಡೆ ತಗೊಂಡು ಅದಕ್ಕೆ 4 ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅದಕ್ಕೆ ನಾವು ಎತ್ತಿಟ್ಕೊಂಡಿರುವಂತಹ ಚಕ್ಕೆ, ಲವಂಗ, ಮೆಣಸಿನಕಾಳು ಮತ್ತೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿದು ಫ್ರೈ ಮಾಡಿಕೊಂಡು ಆನಂತರ ಅದಕ್ಕೆ ಟೊಮೊಟೊ ಹಣ್ಣನ್ನ ಹಾಕಿ, ಟೊಮೊಟೊ ಹಣ್ಣನ್ನು ಹಾಕಿದ ನಂತರ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಈ ಮಸಾಲೆ ಐಟಮ್ ಚೆನ್ನಾಗಿ ಅದಕ್ಕೆಲ್ಲ ಮಿಕ್ಸ್ ಆಗುತ್ತೆ. ಆನಂತರ ಕ್ಯಾಪ್ಸಿಕಮ್ ಹಾಕಿದಾಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಉಪ್ಪು ಖಾರ ಅಂತ ಹೇಳಿ ಮೊದಲಿಗೆ ಉಪ್ಪನ್ನು ಹಾಕಬೇಕು. ಈ ಮಾಡ್ಕೊಳ್ಳೋ ಮಸಾಲೆಯಲ್ಲಿ ನಮ್ಮ ಪಲ್ಯ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಮಸಾಲೆ ಘಮ ಘಮ ಬಂತು ಅಂದರೆ ಪಲ್ಯ ತುಂಬ ಚೆನ್ನಾಗುತ್ತೆ. ಹಾಗಾಗಿ ಅದರಲ್ಲಿ ನೀರಿನಂಶ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಕಸ್ಮಾತ್ ನೀರಿನಂಶ ಇತ್ತು ಅಂದರೆ ಪಲ್ಯ ಸ್ವಲ್ಪನೂ ಚೆನ್ನಾಗಾಗೋದಿಲ್ಲ. ಈ ಥರ ನೀಟಾಗಿ ಫ್ರೈ ಆಗಬೇಕು. ಟೊಮೊಟೊವನ್ನು ಹಾಕಿದ ನಂತರ ಅದರಲ್ಲಿರುವಂತಹ ನೀರು ತುಂಬ ಬಿಟ್ಕೊಳ್ಳುತ್ತೆ, ಅದೆಲ್ಲ ನೀರಿನಂಶ ಇರಬಾರ್ದು, ಫುಲ್ಲು ಡ್ರೈ ಆಗಬೇಕು. ನೋಡಿ, ಈ ಲೆಕ್ಕಕ್ಕೆ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಓಕೆ, ಈ ರೀತಿಯಾಗಿ ಡ್ರೈ ಆಗತ್ತೆ. ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಈ ಥರ ಫುಲ್ಲು ಡ್ರೈ ಆದ ನಂತರ ಇದಕ್ಕೆ ನಾನು ಪಲ್ಯದ ಪುಡಿಯನ್ನು 3 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಆನಂತರ ಇದಕ್ಕೆ ನಾನು 1 ಬೌಲ್ ಆಗುವಷ್ಟು ಒಣ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ. ಹಸಿ ಕೊಬ್ಬರಿ ಕೂಡ ಹಾಕಬಹುದು. ನಾನು ಒಣ ಕೊಬ್ಬರಿ ಹಾಕೋದಕ್ಕೆ ಕಾರಣ ರುಚಿ ಜಾಸ್ತಿ ಬರುತ್ತೆ ಒಣ ಕೊಬ್ಬರಿಯಲ್ಲಿ, ಹಾಗಾಗಿ 1 ಬೌಲ್ ಆಗುವಷ್ಟು ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ಓಕೆ, ನಾವೀಗ ರೆಡಿ ಮಾಡ್ಕೊಂಡಿರುವಂತಹ ಅಷ್ಟು ಮಸಾಲೆನ ಮಿಕ್ಸಿಗೆ ಹಾಕಿ ನೀಟಾಗಿ ರುಬ್ಕೊಬರ್ಬೇಕು. ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಆನಂತರ ಇನ್ನೊಂದು ಕಡೆ ಒಂದು ಬಾಣಲಿ ಇಟ್ಬಿಟ್ಟು 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಈ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ದೊಣ್ಣಮೆಣಸಿನಕಾಯಿಯಲ್ಲಿರುವಂತಹ ಹಸಿ ವಾಸನೆಯನ್ನು ಹೋಗೋದಕ್ಕೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಾಗತ್ತೆ. ಅದನ್ನ ಫ್ರೈ ಮಾಡೋದಕ್ಕಿಟ್ಟು ನಾನಿವಾಗ ರೊಟ್ಟಿಗೆ ಬೇಕಾಗಿರುವಂಥ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನಾವು ತಟ್ಟೋ ರೊಟ್ಟಿನ ಮಾಡೋದು, ನನಗೆ ಅಷ್ಟೊಂದು ಚೆನ್ನಾಗಿ ತಳ್ಳಗೆ ತಟ್ಟೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಇವಾಗ ಉದ್ದು ರೊಟ್ಟಿಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಆನಂತರ ನೋಡಿ, ಇದು ಫ್ರೈ ಆಯಿತು, ಈ ಲೆಕ್ಕಕ್ಕೆ ಫ್ರೈ ಆಯಿತು. ಸ್ವಲ್ಪ ಗೊತ್ತಾಗತ್ತಲ್ವ, ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕಾಗತ್ತೆ. ನೋಡ್ತಾ ಇರ್ಬೋದು, ಈ ಲೆಕ್ಕಕ್ಕೆ ಫ್ರೈ ಆದ ನಂತರ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ನೋಡಿ ಈ ಲೆಕ್ಕಕ್ಕೆ ಮಸಾಲೆ ಆಗಬೇಕು. ಈ ಲೆಕ್ಕಕ್ಕೆ ಮಸಾಲೆ ರುಬ್ಕೊಂಡಿಟ್ಕೋಬೇಕು. ಆನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಿ 1 ಲೋಟ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಇದೀಗನೂ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿಲ್ಲ, ಆಲ್ರೆಡಿ ಮನೆಯೆಲ್ಲ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಸೊ ಹಾಗಾಗಿ ಮಸಾಲೆ ಚೆನ್ನಾಗಿರಬೇಕು, ಆವಾಗ ಮನೆಯೆಲ್ಲ ಘಮ ಘಮ ಅನ್ನೋ ಥರ ಮತ್ತೆ ಪಲ್ಯ ತುಂಬ ಚೆನ್ನಾಗಾಗತ್ತೆ. ವಿಡಿಯೋ ನೋಡ್ತಾ ಇದ್ದವ್ರಿಗೂ ಕೂಡ ಈಗಾಗಲೇ ಒಂದು ರೊಟ್ಟಿ ತೊಗೊಂಡು ಹಾಗೆ ತಿನ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ನನಗೆ ಗೊತ್ತು. ಈ ಬಾಯೆಲ್ಲ ನೀರು ಬರ್ತಾ ಇದೆ ಅಂತ ಗೊತ್ತು. ಈ ದೊಣ್ಣಮೆಣಸಿನಕಾಯಿ ಪಲ್ಯ ನೋಡಿದ್ರೆ ಎಷ್ಟು ಜನರಿಗೆ ಅಮ್ಮನ ಕೈ ರುಚಿ ನೆನಪಾಗುತ್ತೆ, ಊರಿನ ನೆನಪು ಬರುತ್ತೆ, ಮನೆಯ ಊಟ ಎಲ್ಲ ನೆನಪಾಗುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಈ ಥರ ಪಲ್ಯ ಮಾಡ್ತಿದ್ರಾ ಅಥವಾ ಯಾವ ರೀತಿಯಾಗಿ ಮಾಡ್ತಾರೆ ಅಥವಾ
ಈ ಕೆಲಸದ ಬ್ಯುಸಿಯಲ್ಲಿ ಇಂಥ ರುಚಿಯನ್ನು ಊಟ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಈಗ ನಾನು 1 ಸ್ಪೂನ್ ಆಗುವಷ್ಟು ಕುಶನಿ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಅಮ್ಮನ ಹತ್ರ ಈ ಥರ ಒಂದ್ಸಲ ಪಲ್ಯವನ್ನು ಮಾಡಿಸ್ಕೋಬೇಕು ಅಂತ ನೆನಪಾಯಿತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೊಂದು ರಿಕ್ವೆಸ್ಟ್, ಯಾರೆಲ್ಲ ಇನ್ನೂ ನಮ್ಮ ಚಿನ್ನುಮುನ್ನು ವರ್ಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ನಮಗೆ ಸಪೋರ್ಟ್ ಮಾಡಿ. ನೋಡಿ ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಪಲ್ಯ. ಆನಂತರ ಹುಣಸೆಹಣ್ಣು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ತೊಳ್ಕೊಂಡು ಇದನ್ನು ಹಾಕಿದ್ರೆ ಆಯಿತು. ಯಾಕೆ ಮೊದಲೇ ಹುಣಸೆಹಣ್ಣು ಹಾಕಲ್ಲ ಅಂತ ಅಂದರೆ, ಈ ಥರ ಟೇಸ್ಟ್ ಬರಬೇಕು ಅಂದರೆ ಈ ಥರ ಟ್ರಿಕ್ ಯೂಸ್ ಮಾಡಬೇಕು, ಆವಾಗೇ ಚೆನ್ನಾಗಾಗೋದು. ಹಾಗಾಗಿ ಆನಂತರ ನೋಡಿ ಪಲ್ಯ ಈ ಥರ ಗಟ್ಟಿ ಆದ ತಕ್ಷಣ, ಪಲ್ಯ ರೊಟ್ಟಿಗಲ್ವಾ ಮಾಡಿರೋದು, ಸೊ ತುಂಬ ತಳ್ಳಗಿದ್ರೆ ಚೆನ್ನಾಗಿರಲ್ಲ ಸಾಂಬಾರು ಥರ. ಸೊ ಈ ಥರ ಆಯಿತು. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಘಮ 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 ಅಂತ ಇದೆ. ನಾವಿಲ್ಲಿ ರೊಟ್ಟಿನೂ ರೆಡಿ ಆಯಿತು, ಪಲ್ಯನೂ ರೆಡಿ ಆಯಿತು. ಬನ್ನಿ ಹಾಗಾದರೆ ಊಟ ಮಾಡೋಣ. ನೋಡಿದ್ರಲ್ವಾ, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.